ಯಾರಿಗೆ ಏನು ಮಾಡಬೇಕು ಇವಂಗೆ ಅರಸ್ ತರಬೇಕಂದ್ರೆ ಅರಸೇ ತರೋದು, ಅವನು ಬೆನ್ನು ಹತ್ತಬೇಕಂದ್ರೆ ಬೆನ್ನೇ ಹತ್ತಬೇಕು. ಅಂದರೆ ಕೆಲಸ ಪ್ರೇಮಿ, ಅಡ್ವರ್ಟೈಸ್ಮೆಂಟ್ ಪ್ರೇಮಿ ಅಲ್ಲ. ಅಲ್ಲ, ಏನಾದರೂ ಸೇವೆ ಮಾಡ್ತೀವಿ. ಯಾರೇ ನಮ್ಗೆ ಕೊಟ್ಟಿನಂದ್ರೆ ನೀವು ಹೇಳಬೇಡಂದಿರಿ ಹೇಳಿಕತ್ತೀನಿ. ಎಲ್ಲಿ ಬೇಕಾದಲ್ಲಿ ನಿಮ್ದು ಕಾಲಾಗಿಂದು ನನ್ನ ತಲೆ ಯಾರ ಬಲ್ಲಿ ರೊಕ್ಕ ತೊಗೊಂಡ್ರು, ಯಾವ ಆಫೀಸರ್ ಬಲ್ಲಿ ಯಾರ ಬಲ್ಲಿನೂ ಇರಲಿ, ಯಾರ ಬಲ್ಲಿ ನಾವು ಇನ್ನಾತ ನಾವು ₹1 ತೊಗೊಂಡಿಲ್ಲ. ಯಾವ್ರೆ ತೊಗೊಂಡ್ರಂದ್ರೆ ಕೊಟ್ಟಿನಂದ್ರೆ ನಮ್ಗೆ ಮುಂದೆ ಕರೀರಿ. ಸರಿ, ನಮ್ಮ BJP MLA ಹೇಳ್ದ, ಅವ್ರು ಹೊಲ ಕಸ್ಕೋತಾರೆ, ಮನೆ ಕಸ್ಕೋತಾರೆ, ಅವರು ಯಾರು ಬೇಕಾದವ್ರು ಏನು ಮಾಡ್ತಾರಂದ್ರೆ ಇವ ನಾವು ಹಂಗೆ ಚಾಲೆಂಜ್ ಕಟ್ಟೆ, ನನ್ನ ಮ್ಯಾಗ ಒಂದು ಕೇಸ್ ಇದ್ರೆ ನೀ ತೋರಿಸ, ನಾ ಊರು ಬಿಟ್ಟು ಹೋಗ್ತೀನಿ, ನೀ ಸುಳ್ಳು ಹೇಳಿಕಂದ್ರೆ ನೀ ಊರು ಬಿಟ್ಟು ಹೋಗಿ. ನೀವು ಏನು ಹೇಳಿದ್ರಿ, 30,000 to 35,000 ಡುಪ್ಲಿಕೇಟ್ ಹೋಟ್ ಆಗಿದ್ದಾವೆ ಅಂತ. ಹೌದ್ರಿ. ಅಂದರೆ ಇವೆಲ್ಲ ಹೋಟಿ BJP ಹೋಗಿದ್ದಾವೆ. BJPಗೆ ಹೋಗ್ಯಾವಿಲ್ರಿ, ಅವ್ರು ತಂದ ಸಾಲಾಗಿ ಇಳಿಸ್ಕೊಂಡು ಓಟ್ ಹಾಕ್ಯಾರ. ನಾವು ಮುಂಜಾನೆ 6ಕ್ಕೆ ಹಿಡಿದೀವ್ರಿ. ಸರ್, ಮೈನಾರಿಟಿಯು 65 ಹೋಟ್ ಬಂದಿದ್ರೆ ಮತ್ತು ಹಿಂದೂಗಳು ಎಷ್ಟು ಬಂದಾವ ನಿಮಗೆ? 15,000 ತನ. 15,000 ಹೋಟ್. 65 ಪ್ಲಸ್ 60 ಹಿಡ್ಕೋರಿ, 60 ಪ್ಲಸ್ 15 ಎಷ್ಟಾತ್ರಿ? 75,000. ಹಾಗಾದ್ರೆ ನೀವೇ ಗೆಲ್ಲಬೇಕಾಗಿತ್ತು. ನಾವು ಗೆಲ್ಲಬೇಕೇ ಅಲ್ರಿ, ನಾವೇ ಗೆಲ್ಬೇಕು. ಮತ್ತೆ ಬೋಕಸ್ ಓಟ್ ಮಾಡ್ಯಾನಲ್ರಿ, ಆ ಬೋಕಸ್ ಓಟ್ನಿಂದ ಬೋಕಸ್ ಓಟ್ಲಿಂದ ಅವ್ರು ಗೆದ್ದಾರ. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ವಿಜಯಪುರ ಜಿಲ್ಲೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ, ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಅನೇಕ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕ್ ನಡೀತಾ ಇದೆ. ಈ ಗ್ರೌಂಡ್ ವರ್ಕಿಂಗ್ನಲ್ಲಿ ಅನೇಕ ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ವಿಷಯಗಳನ್ನಾಗಿರಲಿ, ಮಾಜಿ ಶಾಸಕರಾಗಿರ್ತಕ್ಕಂಥವ್ರಾಗಿರಲಿ, ಹಾಲಿ ಶಾಸಕರುಗಳನ್ನಾಗಿರಲಿ, 2.5 ವರ್ಷದ ರಾಜ್ಯ ಸರ್ಕಾರಗಳನ್ನಾಗಿರಲಿ, 11.5 ವರ್ಷದ ಕೇಂದ್ರ ಸರ್ಕಾರಗಳನ್ನಾಗಿರಲಿ, ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಹೊಸದಾಗಿ ವಿಶೇಷವಾಗಿ ಒಂದು ಗ್ರೌಂಡ್ ವರ್ಕ್ ನಡೀತಾ ಇದೆ. ಅದು ವೋಟ್ ಚೋರ್ ವಿಷಯದಲ್ಲಿ. ಈ ವೋಟ್ ಚೋರ್ ವಿಷಯದಲ್ಲಿ ಏನಪ್ಪ ಇದು ಅಂತ ನಾವು ಕೂಡ ಅದರ ಬಗ್ಗೆ ಲೆಕ್ಕಾಚಾರವನ್ನು ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಧ್ವನಿ ಎತ್ತಿರ್ತಕ್ಕಂಥ 2018ರ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು 2018ರಲ್ಲೇ ಇದರ ಬಗ್ಗೆ ಧ್ವನಿ ಎತ್ತಿದರು. ಆದರೆ ಆ ಧ್ವನಿಗೆ ಅನೇಕ ರೀತಿಯಿಂದ ಬೆಂಬಲಗಳನ್ನು ಕೂಡ ಸಿಗಲಿಲ್ಲ. ಮಾತಾಡಿದರು, ಸೋತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಮಾತಾಡ್ತಾ ಇದ್ರಂತ ಸುಮ್ಕೆ ಬಿಟ್ಟರು. ಆದರೆ ಅದೇ ಧ್ವನಿ ರಿಪೀಟ್ ಆಗಿ 2023ರಲ್ಲಿ ಕೂಡ ಇದೇ ಧ್ವನಿ ಕಂಟಿನ್ಯೂ ಆಗಿ ಬಂತು. ಅವಾಗ ನಾವು ಓಟಿನ ಲೆಕ್ಕಗಳನ್ನು ಹಾಕ್ತಾ ಹೋದರೆ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿರ್ತಕ್ಕಂಥ 69,895 ಮತ ತಗೊಂಡ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 76,308 ಓಟ್ ತಗೊಂಡ್ರೆ, ಇವರಿಬ್ಬರಿಗೂ ಮತದಾನದ ಲೀಡಿಂಗ್ ಅಂತರವಾಗಿದ್ದು 6,413 ಮತಗಳ ಅಂತರ. ಏನೋ ಒಂದು ಸೋತಿರ್ತಕ್ಕಂಥ ಕಾರಣಕ್ಕಾಗಿ ಹೇಳ್ತಾ ಇದ್ರು ಬಿಡು ಅಂತೇಳಿ ಎಲ್ಲರೂ ಕೂಡ ನೋಟಲಾಗಿದ್ದರು. ಸತ್ಯವನ್ನು ತಿಳ್ಕೊಂಡಿದ್ದಿಲ್ಲ ಯಾರು ಕೂಡ. ಸತ್ಯ ಎವಿಡೆನ್ಸ್ ಇಟ್ಟರೂ ಕೂಡ ಯಾರೂ ಕೂಡ ತಿಳ್ಕೊಳ್ಳಿಲ್ಲ. ಆದರೆ ಎರಡನೇ ಬಾರಿಗೆ 2013ರಲ್ಲಿ ಕೂಡ ಇವರು 2023ರಲ್ಲಿ ಕೂಡ ಇವರು ಸ್ಪರ್ಧೆ ಮಾಡಿದಾಗ ಅವಾಗ ಇವರು ಪಡೆದಿರ್ತಕ್ಕಂಥ ಮತಗಳು 85,978 ಮತವನ್ನು ಪಡೆದುಕೊಂಡ್ರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 94,211 ಮತವನ್ನು ಪಡೆದುಕೊಂಡರು. ಅವಾಗ ವ್ಯತ್ಯಾಸ ಆಗಿದ್ದು 8,223 ಮತಗಳ ವ್ಯತ್ಯಾಸಗಳನ್ನಾಯಿತು. ಅಂದರೆ ಈ ಹಿಂದಿನ ಲೀಡಿಂಗಿಗೂ ಈಗಿನ ಲೀಡಿಂಗಿಗೂ 1,800 ಮತಗಳ ಡಿಫ್ರೆನ್ಸ್ಗಳನ್ನಾಯಿತು. ಈ 1,800 ಮತಗಳನ್ನು ಅವಾಗ ಕಡಿಮೆ ಬಿದ್ದವು, ಇವಾಗ ಯಾಕೆ ಹೆಚ್ಚಿಗೆ ಬಿದ್ದವು ಅನ್ನತಕ್ಕಂಥ ಲೆಕ್ಕಾಚಾರವನ್ನು ಅಬ್ದುಲ್ ಹಮೀದ್ ಕಾಸಿಂ ಸಾಹೇಬ್ ಮುಷರಫ್, ಇವ್ರ ತಂದೆ ಹೆಸರು ಕಾಸಿಂ ಸಾಹೇಬ್ರ ನೆನಪಿರಲಿ, ಕಾಸಿಂ ಸಾಹೇಬ್ರವರು ಮುಷರಫ್ ಅವರು ಇವರೆಲ್ಲ ಲೆಕ್ಕಾಚಾರದ ನೋಡಕ್ಕೆ ಹೋದಾಗ ಡುಪ್ಲಿಕೇಟ್ ವೋಟರ್ಸ್ ಅನ್ನುವಂಥ ವಿಷಯಗಳನ್ನು ನೇರವಾಗಿ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಿಂದ ಪ್ರಸ್ತಾವನೆ ಆಯಿತು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಲೆಕ್ಕಾಚಾರನ ಬಂತು. ಆವಾಗ ಭಾರತ್ ಜೋಡೋ ನ್ಯಾಯ ಯಾತ್ರಾದ ನಂತರ ಬಿಹಾರ್ ಚುನಾವಣೆ ಬಂತು. ಬಿಹಾರ್ ಚುನಾವಣೆ ನಂತರ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ಭಾರತ ದೇಶದಲ್ಲೇ ವೋಟ್ ಚೋರ್ ಆಗಿದ್ದಾವೆ ಅನ್ನುವಂಥ ಪ್ರಶ್ನೆಯನ್ನು ಬಂತು.
ಇವೆಲ್ಲ ಲೆಕ್ಕಾಚಾರನಲ್ಲಿ ನ್ಯೂಸ್ ಆಫ್ 43 ಇಂಡಿಯಾ ತಂಡ ಗ್ರೌಂಡ್ ವರ್ಕಿಂಗ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೂ ಕೂಡ ಕೆಲವೊಂದಿಷ್ಟು ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಯಿತು. ಈ ವಿಷಯದಲ್ಲಿ ಸಂದರ್ಶನಕ್ಕೆ ನಾವು ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೊದಲನೇ ಸಂದರ್ಶನ ನಾವು ಯಾಕೆ ವಿಜಯಪುರದಿಂದ ತೆಗಿಬಾರ್ದು, ವಿಜಯಪುರದಿಂದ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರಿಂದ ನಾವು ಯಾಕೆ ತೆಗಿಬಾರ್ದು ಅಂತೇಳಿ ಸುಮಾರು ದಿವಸದಿಂದ ನಾವು ಪ್ರಯತ್ನ ಪಟ್ಟಿದ್ವಿ. ಆ ಪ್ರಯತ್ನಕ್ಕೆ ನಮಗೆ ಅವರು ಅವಕಾಶ ಮಾಡಿಕೊಟ್ರು. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಎರಡು ಬಾರಿ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ, ದಾಖಲಾತಿ ಪ್ರಕಾರ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ, ಮತದಾನ ಪ್ರಕಾರದಿಂದ 2 ಬಾರಿ ಶಾಸಕರಾಗಿರ್ತಕ್ಕಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರಿದ್ದಾರೆ. ತಪ್ಪು ತಿಳ್ಕೋಬೇಡ್ರಿ, ಶಾಸಕರಂತ ಅಂತ ಇದ್ದೇನೆಂದ್ರೆ ವೋಟ್ ಚೋರ್ ವಿಷಯದಲ್ಲಿ ಇವರು ಶಾಸಕರಾಗಿದ್ದಾರೆ, ದಾಖಲಾತಿ ವಿಷಯದಲ್ಲಿ ಯತ್ನಾಳ್ ಅವರು ಶಾಸಕರಾಗಿದ್ದಾರೆ. ಅದೇ ನೇರವಾಗಿ ಶಾಸಕರಾಗೋದಿದ್ರೆ ಯಾರಿಗೆ ಫೈಟ್ ಹಾಕಿತ್ತು ಅನ್ನೋದು ಆ ಸಂದರ್ಭದಲ್ಲಿ ಗೊತ್ತಾಗ್ತಿತ್ತು. ಆದರೆ ವೋಟ್ ಚೋರ್ ಆಗಿದ್ದು ಸತ್ಯನ ಸುಳ್ಳ ಅನ್ನುವಂಥ ವಿಷಯಗಳ ಬಗ್ಗೆ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರಿಂದ ತಿಳ್ಕೊಳ್ಳೋಣ. ಇವೆಲ್ಲದ ವಿಷಯದಕ್ಕಿಂತ ಈ ಕ್ಷೇತ್ರದಲ್ಲಿ ಏನು ನಡೀತಾ ಇದ್ದೇವೆ ಆಗು ಹೋಗು ಗ್ಯಾರಂಟಿ ವಿಷಯಗಳನ್ನು, ಇವೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಭಾಳ ಚೆನ್ನಾಗತ್ತೆ. ಹೆಂಗಿದ್ದೀರಿ? ವಿಜಯಪುರ ನಗರದ ವಿಜಯಪುರ ನಗರದ ಡಿಫಿಡೆಂಟ್ ಅಭ್ಯರ್ಥಿ, ಆದರೆ ಹೋಳ್ಚೋರ್ ವಿಷಯದಲ್ಲಿ ಹೇಳಬೇಕಾದ್ರೆ ಶಾಸಕರಂತ ಅನ್ಬೋದು ನಾನು ನಿಮ್ಮನ್ನು. ಥ್ಯಾಂಕ್ಸ್ ರೀ ಸಾಹೇಬ್ರೆ. ಅದು ಆಗಲಿಲ್ಲ ಅಂದರೆ ನೀವೇ 2 ಬಾರಿ ಶಾಸಕರು, 18ರಲ್ಲೇ ಶಾಸಕರಾಗಬೇಕಾಗಿತ್ತು. ಆದರೆ ದುರಾದೃಷ್ಟ ನೀವು 23ರಲ್ಲಿ ಕೂಡ ಆಗಲಿಲ್ಲ. ಈ ಹೋರಾಟ 28ಕ್ಕೆ ಸಿಗ್ಬಹುದಾ ಅನ್ನುವಂಥ ನನ್ನ ಪ್ರಶ್ನೆ. ಮೊದಲನೇ ಬಾರಿಗೆ 18ರಲ್ಲಿ ಸ್ಪರ್ಧೆ ಮಾಡಿದ್ರಿ. ಹೌದ್ರಿ. ಅಬ್ದುಲ್ ಹಮೀದ್ ಕಾಸಿಂ ಸಾಹೇಬ್ ಮುಷ್ರಿಫ್ ಅವರೇ 69,895 ಮತಗಳನ್ನು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 76,308 ಮತಗಳನ್ನು, ವ್ಯತ್ಯಾಸ ಆಗಿದ್ದು 6,418 ಮತಗಳು. 2ನೇ ಬಾರಿಗೆ ಸ್ಪರ್ಧೆ ಮಾಡಿದರೆ 2023ರಲ್ಲಿ, ಆವಾಗ 85,978 ಮತಗಳು. ಈಗಿನ ಶಾಸಕರು ಯತ್ನಾಳ್ ಅವರು ತಗೊಂಡಿದ್ದು 94,218 ಮತಗಳು. ಈ 2ರಲ್ಲಿ 18ಕ್ಕೂ 23ಕ್ಕೂ ನಿಮಗೆ 11,000 ಮತಗಳ ಅಂತರ ಲೀಡಿಂಗ್ ಹೆಚ್ಚು ಕಡಿಮೆ ಆಗಿದೆ. ಆವಾಗ 1,800 ಮತ ಲೀಡ್ ಕಡಿಮೆ ಆಗಿತ್ತು, ಇಲ್ಲಿ ಲೀಡ್ ಹೆಚ್ಚಿಗೆ ಆಗಿದೆ. ಹೇಗೆ ಸರ್, ನಿಮ್ಮ ರಾಜಕಾರಣಕ್ಕೆ ನೀವು ಬರಬೇಕಂತ ಬಂದರ ಅಥವಾ ಮೈನಾರಿಟಿಯವರಿಗೆ ಏನಾದರೂ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ರಾಜಕಾರಣಕ್ಕೆ ಬಂದರ, ಅಥವಾ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಎಲ್ಲ ಕಾಸ್ಟಿಸಮ್ದವರು ನನ್ನ ತಂದೆ ತಾಯಿ ನನ್ನ ಅಕ್ಕ ತಂಗಿಯರು ಅನ್ಕೊಂತ ಬಂದಲ್ಲ ಸರ್? ಹೇಗೆ, ಎಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ರಿ ರಾಜಕಾರಣ? ನಾವು ಎಲ್ಲ ಸಮಾಜಕ್ಕೆ, ನನ್ನ ಸಮಾಜ ಅಂತಿಲ್ಲ, ಎಲ್ಲ ಸಮಾಜಕ್ಕೆ ಅನುಕೂಲ ಆಗಲಿ ಅಂತ ನಾ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ನಮ್ಮ MB ಪಾಟೀಲ್ ಸಾಹೇಬರು ನಮ್ಗೆ ಪೂರಾ ಹೆಲ್ಪ್ ಮಾಡಿದ್ರು. ನಾವು ರಾಜಕೀಯ ಮಾಡೋದು ಮೈನಾರಿಟಿ ಸಲುವಾಗಿಲ್ಲ, ಎಲ್ಲ ಕಾಸ್ಟ್ ಬಡವ್ರ ಸಲುವಾಗಿ ನಾವು ಮಾಡಿದ್ವಿ. ಸರಿ, ಎಲ್ಲ ಕಾಸ್ಟಿಸಮ್ ಸಲುವಾಗಿ ತಾವು ವಿಜಯಪುರ ಕ್ಷೇತ್ರಕ್ಕೆ ಯಾವಾಗ ಅನ್ಕೊಂಡ್ರಿ ನಾನು ಕೂಡ MLA ಆಗಬೇಕು, ನಾನು ಕೂಡ ಸಮಾಜ ಸೇವೆ ಹೋಗ್ಬೇಕಂತ? ನಾವೊಂದು ಬಡವ ಸಮಾಜದಿಂದ ಬಂದಿದ್ದು, ಎಲ್ಲ ಸಮಾಜವ್ರು ಕೂಡ ನಾ ಮೊದಲಿನಿಂದ ಟಚ್ ಇದ್ದೆ. ಎಲ್ಲ ಕೆಲಸಕ್ಕೆ ಹೋಗೋದು ಬರೋದು, ಎಲ್ಲ ನನ್ನ ಬಳಿ ಬರೋದು. ನನ್ನ ಸಣ್ಣ ಇದ್ದಂಗಿದ್ದೆ ನನಗಿದು ಹುಚ್ಚು ಹುಚ್ಚಿದ್ದೆ. ನಿಮ್ಗೆ ಏನು ಮಾಡಬೇಕು, ನಿಮ್ಗೆ ಬೆನ್ನು ಹತ್ತಿ ನಾನು ನಿಂತು ಮಾಡಿ ನಾ ಹಿಂದೆ ಸರಿತಿದ್ದೆ. ನಂದು ಫೋಟೋನೂ ಸಿಗ್ತಿದ್ದಿಲ್ಲ. ಯಾರಿಗೇನು ಮಾಡಬೇಕು, ಇವಂಗೆ ಅರಸ್ ತರಬೇಕಂದ್ರೆ ಅರಸೇ ತರೋದು, ಅವನು ಬೆನ್ನು ಹತ್ತಬೇಕಂದ್ರೆ ಬೆನ್ನೇ ಹತ್ತಬೇಕು. ಅಂದರೆ ಕೆಲಸ ಪ್ರೇಮಿ, ಅಡ್ವರ್ಟೈಸ್ಮೆಂಟ್ ಪ್ರೇಮಿ ಅಲ್ಲ. ನಾ ಈ ರಾಜಕೀಯಕ್ಕೆ ಬರೋಕ್ಕಿತ್ತು 1 ತಿಂಗಳ ಮೊದಲು ತನಕ ನನ್ನ ಫೋಟೋ ಯಾರ ಬಳಿ ಸಿಗ್ತಿದ್ದಿಲ್ಲ. ಸ್ಟೇಜ್ ಮ್ಯಾಗ ಕರೆದ್ರೂ ಹೋಗ್ತಿದ್ದಿಲ್ಲ, ಫಂಕ್ಷನ್ಗಳು ಆಗಲಿ ಲಗ್ನ ಆಗಲಿ ಹೋದ್ರೆ ಹೋಗ್ತಿದ್ದಿಲ್ಲ, ದೂರೇ ಕುಂದರ್ತಿದ್ದೆ. ಯಾವುದೋ ಫಂಕ್ಷನ್ ಸ್ಟೇಜ್ ಮ್ಯಾಗ ಹೋಗ್ತಿ, ನಾ ಕುಂದರ್ತಿದ್ದಿಲ್ಲ. ಹಿಂದೆ ಹಿಂದಿಂದೆ ಎಲ್ಲ ಮಾಡೋ. ಸರಿ, ಈ 18ರಲ್ಲಿ ಸ್ಪರ್ಧೆ ಮಾಡಿದ್ರಿ, ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕಂತೇಳಿ ನಿಮ್ಗೆ ಯೋಚನೆ ಯಾಕೆ ಬಂತು? ಯಾಕಂದ್ರೆ ನಾವು ಎಲ್ಲ ನಮ್ಮ ಗೆಳೆಯರು ಎಲ್ಲರೂ ಕೂಡಿ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿ ಎಲ್ಲಾರ್ಗೆ, ಇದು ಒಂದು ನಿನ್ನ ಸೇವೆ ಆಗಲಿ ಮಾಡೋನು.
ಏನು ಇಲ್ಲೇ ಗಳಿಸಿ ಇಲ್ಲೇ ಹಾಳು ಮಾಡಿ ಹೋದ್ರೂ ಇಲ್ಲ, ಏನು ತಗೊಂಡು ಹೋಗೋವಿಲ್ಲ. ನಮ್ಮ ಗೆಳೆಯ ಇದ್ದರು ಅಜಿತ್ ಸಿಂಗ್ ಅಂತ, ಅಜಿತ್ ಸಿಂಗ್ ಪರದೇಶ ಅಂತ ನಮ್ಮ ಗೆಳೆಯರಿದ್ದರು. ಎಲ್ಲ ಗೆಳೆಯರು ಕೂಡಿ ಸೇವೆ ಮಾಡ್ಲಿಕ್ಕತ್ತಿ, ಹಾಗೆ ಮಾಡ್ಲಿಕ್ಕತ್ತಿ, ಇದು ಒಂದು ಸೇವೆ ಮಾಡೋನು ಅಂತ ಹೇಳೋಣ. ನಾವು ಸಿಟಿಯಾಗ ತಿರ್ಗಾಡಕತ್ತೀವಿ, ಮಾಡ್ಲಕತ್ತೀವಿ, ಎಲ್ಲರಿಗೆ ಹೋಗಿ ಹೇಳಕತ್ತೀವಿ ಮಾಡ್ರಿ ಅಂದ್ರೆ ಎಲ್ಲರೂ ಕೂಡ ಮಾಡೋಣ ಚಾಲೂ ಮಾಡ್ತೀವಿ ನಾವು. ಎಲ್ಲರದು ಬಡವರಾಗಲಿ ಅವ್ರು ಲಗ್ನ ಮಾಡೋದು, ಏನು ಅವ್ರು ಕಡಿಮೆ ದವಾಖಾನೆ ಇರಲಿ ಏನೋ ಇರಲಿ, ಅವ್ರಿಗೆ ಏನಾದರೂ ತ್ರಾಸು ಮುಂದೆ ಹೋಗಿ ನಿಂದಿರೋದು, ಅದು ಮೊದಲಿಂದ ನಮ್ಮ ಚಟ ಇತ್ತದು. ಆ ಚಟಕ್ಕೆ ನಾವು ಮಾಡ್ಕೋತ, ನಾನು ಒಂದು ನೌಕರಿ ಮಾಡ್ತಿದ್ದೆ. ನೌಕರಿ ಬಿಟ್ರಿ ನಾ. ಯಾವ ನೌಕರಿ ಮಾಡ್ತಿದ್ರಿ? ಇಲ್ಲಿ ಕೈಗಾರಿಕೆ ಆಫೀಸ್ದೊಳಗೆ ನೌಕರಿ ಮಾಡ್ತಿದ್ದೆ. ಏನು ಪೋಸ್ಟಿಂಗ್ ಇತ್ತು ಕೈಗಾರಿಕೆ? ನನಗೆ ಕ್ಲಾರ್ಕ್ ಬಂದಿತ್ತು. ಕ್ಲಾರ್ಕ್ ನಮ್ಮ ಅಪ್ಪ ಅವ್ರು ತೀರ್ಕೊಂಡಿದ್ರು, ಕ್ಲಾರ್ಕ್ ಕೊಟ್ಟಿದ್ದೀವಿ ಒಲ್ಲೆ ಅಂದೆ. ನಂದು ಮೊದಲಿಂದೇ ನಮ್ಮದು ಇದು ನೌಕರಿ ಹೋಗ್ಲಾರ್ಕಿತ್ತು ಮೊದಲಿಂದೇ ನಮ್ಮ ಸಮಾಜ ಸೇವೆ ಸಮಾಜ ಸೇವೆ ಮಾಡ್ಕೋತ ನಾವು ಇರ್ತಿದ್ವಿ. ಸರಿ, ಸಮಾಜ ಸೇವೆಯಲ್ಲಿ ವಿಜಯಪುರ ನಗರಕ್ಕೆ, ವಿಜಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ಈ ಕ್ಷೇತ್ರಕ್ಕೆ ಯಾವ್ಯಾವ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಜನರಿಗೆ ಯಾವ್ಯಾವ ರೀತಿಯಿಂದ ಅನುಕೂಲ ಮಾಡಿಕೊಡೋದ್ರಲ್ಲಿ ರಾಜಕೀಯ ಆಸೆ ಇಲ್ಲದಂಥ ಸಂದರ್ಭದಲ್ಲಿ ರಾಜಕೀಯ ಬರಬೇಕಂತೇಳಿ 16-17ರಲ್ಲಿ ನಿಮ್ಮ ಗೆಳೆಯರು ನಿಮ್ಗೆ ಹೇಳಿದರು, ಆವಾಗ ನೀವು ರಾಜಕೀಯಕ್ಕೆ ಇಲ್ಲ ಅಲ್ಲ ಒಂದು ಸೆಕೆಂಡ್, ಅವಾಗ ನಿಮ್ಗೆ ಹೇಳಿದರು, ಆವಾಗಿಂದ ಮಾತಾಡ್ಕೊಂತ 18ರಲ್ಲಿ ನೀವು ರಾಜಕೀಯಕ್ಕೆ ಬಂದ್ರಿ. ಆದರೆ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮಗೆ ಯಾವ್ಯಾವ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಯಾವ ರೀತಿ ಸಮಾಜ ಸೇವೆಯಲ್ಲಿ ಕೆಲಸ ಮಾಡಿದ್ರಿ? ಯಾರು ಬರ್ತಾರೋ ಅವ್ರಿಗೆ ರಿಕ್ಷಾ ಲೋನ್ ಇಲ್ಲ, ಅವ್ರ ಬ್ಯಾಂಕ್ಲಿಂದ ಲೋನ್ ಕೊಡಿಸೋದು, ಎಲ್ಲ ಆಫೀಸರ್ಗಳು ಟಚ್ ಇತ್ತು. ಏನು ಬೇಕು ಅವ್ರಿಗೆ ಎಲ್ಲರಿಗೂ ಇದು ಮಾಡೋದು, ಯಾರಿಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ಬೆನ್ನು ಹತ್ತಿ ಹೆಲ್ಪ್ ಮಾಡೋದು. ದವಾಖಾನೆನೇ ಆಗಲಿ, ಅಡ್ಮಿಟ್ ಮಾಡಿಸೋದಾಗಲಿ, ಏನು ಕಡಿಮೆ ಮಾಡಿಸೋದಾಗಲಿ, ಹೆಚ್ಚು ಮಾಡಿಸೋದಾಗಲಿ, ಅದು ನೌಕರಿ ಮಾಡ್ಲಾರ್ಕಿತ್ತು ಮೊದಲಿಂದೇ ನಮ್ಮ ಸೇವೆ ಇತ್ತಿತ್ತು. ಇದು ಖಾಯಂ ನಾವು ಮಾಡ್ಕೋತೇ ತಿರುಗಾಡ್ತಿದ್ದೀವಿ. ಆಮೇಲೆ 2018ಕ್ಕೆ 17-18ಕ್ಕೆ ಎಲ್ಲರ ಬೆನ್ನ ಹತ್ತಾನ ನಾವು ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಬಲ್ಲಿ, ಸಿದ್ದರಾಮಯ್ಯ ಸಾಹೇಬ್ರ ಬಲ್ಲಿ ಬೆನ್ನ ಹತ್ತಿ ಟಿಕೆಟ್ ತಗೊಂಡಿವಿ. ಸರಿ, 2017-18ರಲ್ಲಿ ರಾಜಕೀಯಕ್ಕೆ ಮೊದಲನೇ ಹೆಜ್ಜೆ ತೊಗೊಂಡ್ಬಂದ್ರಿ. ಮೊದಲಿಂದೇ ಮಾಡ್ತಿದ್ರಿ ಇದನ್ನು. ನಾವೇನು ನಮ್ಮದು ಒಂದು ಸೇವೆನೇ ಇತ್ತು, ಸೇವೆ ಮಾಡ್ಕೋತೇ ಇರ್ತಿದ್ದೀವಿ. ಅಲ್ಲ, ಏನಾದರೂ ಸೇವೆ ಮಾಡ್ತೀವಿ. ಯಾರ ಬಲ್ಲಿ ₹1 ಯಾ ಆಫೀಸರ್ ಬಲ್ಲಿ, ಯಾರ ಬಲ್ಲಿ ₹1 ಯಾರೇ ನಮ್ಗೆ ಕೊಟ್ಟಿನಂದ್ರೆ ನೀವು ಹೇಳಬೇಡಂದಿರಿ ಹೇಳಿಕತ್ತೀನಿ, ಎಲ್ಲಿ ಬೇಕಾದಲ್ಲಿ ನಿಮ್ದು ಕಾಲಾಗಿಂದು ನನ್ನ ತಲೆ ಯಾರ ಬಲ್ಲಿ ರೊಕ್ಕ ತಗೊಂಡ್ರು. ಯಾವ ಆಫೀಸರ್ ಬಲ್ಲಿ ಯಾರ ಬಲ್ಲಿನೂ ಇರಲಿ, ಯಾರ ಬಲ್ಲಿ ನಾವು ಏನಾತನ ₹1 ತಗೊಂಡಿಲ್ಲ. ಯಾವ್ರೆ ತಗೊಂಡ್ರಂದ್ರೆ ಕೊಟ್ಟಿನಂದ್ರೆ ನಮ್ಗೆ ಮುಂದೆ ಕರೀರಿ. ಸರಿ, 18ರಲ್ಲಿ ಟಿಕೆಟ್ ತೊಗೊಂಬಂದ್ರಿ. ಟಿಕೆಟ್ ತರಬೇಕಾದ್ರೆ ಆ ಒಂದು ತಾಕತ್ತು, ಆ ಒಂದು ಫೈಟು, ಸುಮಾರು ಜನ ಆಕಾಂಕ್ಷಿ ಆಗಿದ್ದರು. ಮೈನಾರಿಟಿಯಿಂದ ಇದ್ದರು, ಹಿಂದೂ ಮಂದಿಯಿಂದ ಇದ್ದರು, ಬೇರೆ ಬೇರೆ ಕಾಸ್ಟ್ನಿಂದ ಕೂಡ ಆಕಾಂಕ್ಷಿ ಆಗಿದ್ದರು. ಅಬ್ದುಲ್ ಹಮೀದ್ ಮುಷ್ರೀಫ್ ಅವರನ್ನೇ ಟಿಕೆಟ್ ಕೊಡಬೇಕಂತೇಳಿ ಯಾಕೆ ನಿರ್ಣಯ ಆಯಿತು? ನನಗೆ ಮೊದಲಿಂದೇ ಎಲ್ಲ ನಮ್ಮ ಮತಕ್ಷೇತ್ರದೊಳಗೆ ಓಣಿದೊಳಗೆ ಗೊರ್ತು ಹಿಡಿತಾರೆ. ಇಲ್ಲೇ ಹುಟ್ಟಿನಿ, ಇಲ್ಲೇ ಬೆಳೆದೀನಿ, ಇಲ್ಲೇ ಸೇವೆ ಮಾಡೀನಿ, ಏನು ಬೇಕಾದನು ಮಾಡಿದ್ದು ಇಲ್ಲೇ ಮಾಡೀನಿ. ಎಲ್ಲ ಓಣಿದೊಳಗೆ ನಾ ಯಾವ ಓಣಿದೊಳಗೂ ಹೋಗಲಿ ನಾನು ಗೊರ್ತು ಹಿಡಿತಾರೆ. ಈ ರಾಜಕೀಯಕ್ಕೆ ಬರೋಕ್ಕಿತ್ತು ಮೊದಲ ನಿಮ್ಮನ್ನು ಗೊತ್ತಿಡಿತಾರೆ, ಎಲ್ಲರೂ ಗೊರ್ತು ಹಿಡಿತಾರೆ. ನಾವು ಹೆಂಗೆ ಅದೀವಿ ಅನ್ನೋದನ್ನು ಗೊತ್ತದ ಮಂದಿ. ಸರಿ, ಮಂದಿ ಹೇಳ್ತಾರೆ, ನಮ್ಮ 2012ದೊಳಗೆ ಒಂದು ನಮ್ಮ BJP MLA ಹೇಳ್ದ, ಅವರು ಹೊಲ ಕಸ್ಕೋತಾರೆ, ಮನೆ ಕಸ್ಕೋತಾರೆ, ಅವರು ಯಾರು ಬೇಕಾದವ್ರು ಏನು ಮಾಡ್ತಾರಂದ್ರೆ, ಇವ ನಾವು ಹಂಗೆ ಚಾಲೆಂಜ್ ಕಟ್ಟೆ,
ನನ್ನ ಮ್ಯಾಗ ಒಂದು ಕೇಸ್ ಇದ್ರೆ ನೀ ತೋರಿಸ, ನಾ ಊರು ಬಿಟ್ಟು ಹೋಗ್ತೀನಿ, ನೀ ಸುಳ್ಳು ಹೇಳಿಕಂದ್ರೆ ನೀ ಊರು ಬಿಟ್ಟು ಹೋಗ್ರಿ. ಆ ಎಮ್ ಎಲ್ ಎ ಅವ್ರಿಗೆ 2018 ನಾ ಚಾಲೆಂಜ್ ಮಾಡಿ. ಸರಿ, ಈ 18ರಲ್ಲಿ ಸ್ಪರ್ಧೆ ಮಾಡಿದ್ರಿ. ಹ್ಞೂ ರೀ. ಆವಾಗ ಪ್ರಥಮ ಬಾರಿಗೆ ನಿಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರಿ, ರಾಜಕೀಯಕ್ಕೆ ಧುಮುಕಿದ್ರಿ. ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಿಮಗೆ ಟಿಕೆಟ್, ಸಿದ್ದರಾಮಯ್ಯ ಸಮ್ಮುಖದಲ್ಲಿ ನಿಮ್ಗೆ ಟಿಕೆಟ್ ಸಿಕ್ತು. ಕೇಂದ್ರವರೆಗೂ ಕೂಡ ನಿಮ್ಮ ಹೆಸರು ರಫೇರ್ ಆಯಿತು. ಒಳ್ಳೆ ಪರ್ಸನ್ ಇದ್ದಾನೆ ಅಬ್ದುಲ್ ಹಮೀದ್ ಮುಷರಿಫ್ ಅವರು. ವಿಜಯಪುರಕ್ಕೆ ಅನೇಕ ಜನರಲ್ಲಿ ಬಾಯಿಯಲ್ಲಿ ಒಡನಾಟದಲ್ಲಿ ಸಣ್ಣ ಹುಡುಗನಾಗ್ತಾನೆ, ಚಿಕ್ಕ ಮಕ್ಕಳ ಜೊತೆ ಸಣ್ಣವನಾಗ್ತಾನೆ, ದೊಡ್ಡವನಾಗ್ತಾರೆ, ರಾಜಕೀಯನಾಗ್ತಾನೆ ಅಂತ ನಿಮ್ಗೆ ಅವಕಾಶ ಸಿಕ್ತು. 69,895 ಮತವನ್ನು ಪಡೆದುಕೊಂಡ್ರಿ. ಆವಾಗಿನ ಬಿ ಜೆ ಪಿಯಿಂದ ನಿಮ್ಮ ಎದುರಾಳಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 76,308 ತೊಗೊಂಡ್ರು. ಸಂಗಪ್ಪ ಬಿಳುಬಿ ಅವರು GDSನಿಂದ 2,083 ಓಟು ತೊಗೊಂಡ್ರು. ಇಲ್ಲಿ GDSಗೆ ಬರೋದಲ್ಲ, ಏನೋ ಇದ್ರು ಕೂಡ ಕಾಂಗ್ರೆಸ್ ವರ್ಸಸ್ BJP. ಅಂತರವಾಗಿದ್ದು ನಿಮಗೆ 6,413 ಮತಗಳು. ಆದರೆ 18ರಲ್ಲೇ ನೀವು ಒಂದು ಧ್ವನಿ ಎತ್ತಿದ್ರಿ. ಹೋಟನ್ನು ಡೂಪ್ಲಿಕೇಟ್ ಆಗಿದ್ದಾವೆ, ಹೋಟಿಂಗನ್ನು ಇಲ್ಲಿ ಕಾಪಿ ಮಾಡಿದ್ದಾರೆ, ಅನೇಕ ಈ ಬೂತ್ನಲ್ಲಿ ಹಾಕದವರು ಇಲ್ಲಿಂದ ಬೇರೆ ವಾರ್ಡಿನ ಬೂತ್ನಲ್ಲಿ ಹೋಗಿ ಹೋಟ್ ಹಾಕ್ತಾರೆ, ಒಂದೊಂದು ವ್ಯಕ್ತಿ 5-6 ಹೋಟ್ ಹಾಕ್ತಾರೆ, ಮತ್ತು ಇಲ್ಲಿ ರಹವಾಸಿನೇ ಇಲ್ಲ, ಹೊರಗಿನವ್ರಿಗೆ ತೊಗೊಂಬಂದು ಹೋಟ್ ಮಾಡಿಸಿದ್ದಾರೆ ಅನ್ನುವಂಥ ವಿಷಯಗಳ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ. ಆ ಧ್ವನಿ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಆಧಾರ, ಯಾವ ವಿಷಯ, ಯಾವ ಎವಿಡೆನ್ಸ್ ಅಂದರೆ ಪ್ರೂಫ್, ಈಗ ನ್ಯಾಯ ದೇವತೆ ನಮ್ಮ ನ್ಯಾಯಾಂಗವನ್ನು ಏನು ಕೇಳುತ್ತೆ ಅಂದರೆ ದಾಖಲಾತಿಗಳನ್ನು, ಎವಿಡೆನ್ಸ್ ಮತ್ತು ಪ್ರೂಫ್ ಕೇಳುತ್ತೆ. ಅದೇ ರೂಪದಲ್ಲಿ ನಾವು ಕೂಡ ಮಾಧ್ಯಮದವರು ಅದೇ ರೀತಿ ನಾವು ಪ್ರೂಫ್ ಕೇಳ್ತೀವಿ. ಯಾರ ಹತ್ರ ಹೋಗಿ ಏನಾದರೂ ಮಾತಾಡ್ಬೇಕಂದ್ರೆ ನಿನ್ನ ಮಾತ್ರ ಪ್ರೂಫ್ ಏನಿದೆ ಅಂತ ಕೇಳ್ತೀವಿ. ಆ 18ರಲ್ಲಿ ನಿಮಗೆ ಧ್ವನಿ ಎತ್ತಬೇಕಾದ್ರೆ ಆ ಪ್ರೂಫ್ಗಳನ್ನು ಏನಿತ್ತು ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಇದು ಈ ರೋಡ್ BLD ರೋಡ್ ಅದ. ಇಲ್ಲಿ ಇರೋರು ಗಚ್ಚಿನಕೊಟ್ಟಿ ಕಾಲನಿ, ನೀಲಾನಗರ್, ಜ್ಯೋತಿ ಪೈಪ್ ಫ್ಯಾಕ್ಟ್ರಿ, ಇವೆಲ್ಲ ನಮ್ಮ ಮಂದಿಗೆ ಗೊತ್ತದಾರ. ನಿಮ್ಗೆ ಇದು ನಾಗ್ಟಾನ್ಗೆ ಬರ್ತೈತಿ. ನಾಗ್ಟಾನ್ ಮತ್ತು ಚಡಚಣ ವಿಧಾನಸಭಾ ಕ್ಷೇತ್ರ. ಹಾಂ, ನಾಗ್ಟಾನ್ ಬರ್ತೈತಿ. ಇದು ರೋಡ್ ಒಂದೇ ರೀ ಅಡ್ಡ. ಇದು ಸಿಟಿ ಬರ್ತೈತಿ. ನಿಮ್ಮ ಹೋಟ್ಗಳು ಇಲ್ಲಿ ಮಾಡ್ಕೊಳಕತ್ತಾರ. ಆ ವಿಧಾನಸಭಾ ಕ್ಷೇತ್ರ ಹೋಟ್ ಈ ಕಡೆ ಏನಾದರೂ ಈ ಕಡೆ ಹೋಟ್ ಅದಾವ. ನಂಬಲ್ಲಿ 36,000 ಹೋಟ್ ಅದಾವ, ಪ್ರೂಫ್ ಗೂಡ್ ಅದಾವ. ಮತ್ತು ಆ ಹೋಟ್ ಇರ್ಲಿಕ್ಕಂದ್ರೆ ನೀವು ನಾ ಬಿಜಾಪುರ ಬಿಟ್ಟು ಹೋಗ್ತೀನಿ ಅಲ್ಲ, ನನ್ನ ಬಲ್ಲಿ ಪ್ರೂಫ್ ಇದ್ದಿದ್ದು ನಾ ಕೋಟಿಗೆ ಕೊಟ್ಟಿನಿ. ಕೋಟಿಗೆ ಕೊಟ್ಟ ಮ್ಯಾಗ ಅವ್ರು ADGP ನಾ ಎಲ್ಲ ಇಟ್ಟು ದಮ್ಮ 10,000 ಪೇಜ್ದು ಪೇಪರ್ ಅದಾವ, ಸಹಿ ಮಾಡೀನಿ ಎಲ್ಲಕ್ಕೆ. ನೀವು ಸಹಿ ಮಾಡಿಲ್ಲ ಅಂತ ಪೇಪರ್ ತಕ್ಕೊಂಡು ಈ ಪೇಪರ್ ಸಹಿ ಮಾಡಿಲ್ಲ ಅಂತ ಅದು ಆರ್ಡರ್ ಆಗೈತಿ. ಆರ್ಡರ್ ನೀವು ಬೇಕಾದ್ರೆ ಹೊಡ್ಕೊಂಡು ನೋಡ್ರಿ. ಸರಿ, ಈ ವಿಧಾನಸಭಾ ಕ್ಷೇತ್ರದ ಹೋಟ್ರಸನ್ನು ಈ ವಿಧಾನಸಭಾ ಕ್ಷೇತ್ರಕ್ಕೆ ಹಾಕ್ಕೋಬೇಕಂದ್ರೆ ಇಲ್ಲಿಂದ ನಾನು ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾವುದಾದ್ರೂ ಉದ್ಯೋಗದಲ್ಲಿ ರಹವಾಸಿ ಸ್ಥಾನವಾಗಿ ನಾನು ಬಂದರೆ ನನಗೆ ಅಲ್ಲಿಂದ ಇಲ್ಲಿಗೆ ಹೋಟ್ರಸ್ ಆಗಿ ಇಲ್ಲಿ ರಹವಾಸಿ ಆಗಿದ್ದರೆ ನನಗೆ ಹೋಟ್ರಿಗೆ ಅಪ್ಲೈ ಸಿಗ್ಬೋದು. ಸುಮಾರು 4ರಿಂದ 5 ವರ್ಷ ನಾನು ನಾಗ್ಟಾನ್ ಬಿಟ್ಟು ವಿಜಯಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಯೋಗ ಮಾಡ್ತಾ ಇದ್ದೇನೆ. ನನ್ನ ವ್ಯವಹಾರಕವಾಗಿ ನನ್ನ ಕೂಲಿ ಕಾರ್ಮಿಕವಾಗಿ ಇಲ್ಲೇ ಇದೆ, ನಾ ಇಲ್ಲೇ ರಹವಾಸವಾಗಿರ್ತೇನೆ ಅಂದರೆ ಇಲ್ಲಿಂದ ಮತದಾರವನ್ನು ಇಲ್ಲೇ ಹಾಕ್ಕೋಬಹುದು. ಅದನ್ನು ನೀವು ಚೆಕ್ ಮಾಡಿದ್ದೀರಾ ಸರ್? ಎಲ್ಲ ಚೆಕ್ ಮಾಡಿರಿ. ಅವ್ರ ಮನೆ ಬಾಡಿಗೆ ಪತ್ರ ಇಲ್ಲ. ಸುಮ್ಮನೆ ನಿಮ್ಗೊಂದು ಮನ್ಯಾಗ ಒಂದು ಮನೆ ಅಡ್ರೆಸ್ ಕೊಡೋದು, ಆ ಮನೆದೊಳಗೆ ಬಾಡಿಗೆಲಿಂದ ಆ ಮನೆದು ಬಾಡಿಗೆ ಪತ್ರ ಇಲ್ಲ, ಅವ್ರದ್ದು ಬೇರೆ ಲೈಟ್ ಬಿಲ್ ಇಲ್ಲ. ಒಂದೇ ಲೈಟ್ ಬಿಲ್ದೊಳಗೆ ಆ ಮನ್ಯಾಗ 8 ಮಂದಿ 6 ಮಂದಿ ಹೆಂಗಿರ್ತಾರೆ. ಈ ರಹವಾಸಿ ಬಗ್ಗೆ ನೀವು ಚೆಕ್ ಮಾಡಿದ್ರ? ಎಲ್ಲ ನಮ್ಮ ಬಲ್ಲಿ ಪ್ರೂಫ್ ಅದಾವ್ರಿ. ಬಿದರ್ ಅದ, ಬಾಲ್ಕಿ ಅದ, ಚಿಂಚೋಳಿ ಅದ, ವಾರ್ತಿ ಅದ, ಇಂಡಿ ಅದ, ಮುದ್ದೇಬೇಳ ಅದ, ಎಲ್ಲ ನಮ್ಮ ಬಲ್ಲಿ ಪ್ರೂಫ್ ಗೂಡದ. ನಿಮ್ಗೆ ಪ್ರೂಫ್ ತೋರಿಸಂದ್ರೆ ತೋರಿಸ್ತೀನಿ ಸರ್. ಈ ಎವಿಡೆನ್ಸ್ ಮುಖಾಂತರ ನೀವು ಮಾತಾಡ್ತಾ ಇದ್ದೀರಿ. ಹೌದ್ರಿ. ಈ ಧ್ವನಿ
ಅವಾಗಿನ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರ ಇತ್ತು ನಿಮ್ಮದು. ಹೌದು. 18ರಿಂದ 20, 21 ಹತ್ತತ್ರ 20ರವರೆಗೆ ನಿಮ್ಮ ಮೈತ್ರಿ ಸರ್ಕಾರ ಇತ್ತು. ಈ ಧ್ವನಿ ನಿಮ್ಮ ಸರ್ಕಾರ ಯಾಕೆ ಕೇಳಿಲ್ಲ ಅವಾಗ? ಈ ಧ್ವನಿ ಅವಾಗ ನಿಮ್ಮ ಕೇಂದ್ರ ನಾಯಕರು ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡ್ರು? ನಾವು ಇಲೆಕ್ಷನ್ ಕಮಿಷನರ್ಗೆ ಬರೆದಿದ್ದು, DC ಕೊಟ್ಟಿದ್ದು, ಸೆಂಟ್ರಲ್ ಕಮಿಷನರ್ಗೆ ಬರೆದಿದ್ದು, ನಮ್ಮ ಬಲ್ಲಿ ಇಷ್ಟು ಪೇಪರ್ ಅದಾವೆ, ಬರ್ತೀನಿ ಎನ್ಕ್ವೈರಿ ಮಾಡ್ತೀನಿ ಅದು ಮಾಡ್ತೀನಿ ಅಂದ್ರಿ. ಹೀಗೆ ಹೋದ ಸರ್ತಿ ನಮ್ಮ ಕಾರ್ಪೊರೇಷನ್ ಇಲೆಕ್ಷನ್ ಆಯಿತು. ನಮ್ಗೊಂದು ಹೋಟೆಲ್ ಲಿಸ್ಟ್ ಕೊಟ್ಟುವುದೇ ಬೇರೆ, ಒಳಗೆ ಡಿಲೀಟ್ ಮಾಡೋದೇ ಬೇರೆ. ಒಳಗೊಂದು ಹೊರಗೊಂದು. ಹೊರಗೊಂದು ಸರ್ಟಿಫೈ ಕಾಪಿ ನಾವು ಬೇಡ್ತೀವಿ, ಸರ್ಟಿಫೈ ಕಾಪಿ ಕೊಟ್ಟಿಲ್ಲ. ನಮ್ಮ 8 ಕಾರ್ಪೊರೇಷನ್ನು ಎಂಟು ಕಾರ್ಪೊರೇಷನ್ ಮೆಂಬರ್ ಸೋತಾರ ನಮ್ಮ. ಇನ್ನು ನಮ್ಮದು 8 ಗೆದ್ದು ಬರ್ತಿದ್ದು ರೀ. 8 ಕಾರ್ಪೊರೇಷನ್ಸ್ ಸೋತಾರ ನಮ್ಮದು ಕಾರ್ಪೊರೇಷನ್ದೊಳಗೆ ಈ ಧ್ವನಿ 23ರವರೆಗೆ ಕಂಟಿನ್ಯೂ ನೀವು ತೆಗಿತಾ ಬಂದ್ರಿ. 23 ತನಕ ಅರ್ಜಿ ಕೊಡ್ಕೋತ ಹೇಳ್ಕೋತ ಒಂದು ಕ್ಯಾಪ್ಟನ್ AC ಇದ್ರಿ, ಅವ RO ಇದ್ದ. ತಹಸೀಲ್ದಾರ್ ಅವರು ಈ ಹಾವೇರಿಗೆ DC ಅದಾರ. ಅವರು ನಮ್ಗೆ ನಮ್ಮ MB ಪಾಟೀಲ್ ಸಾಹೇಬ್ರಿಗೆ ಇಷ್ಟು ಡಿಲೀಟ್ ಮಾಡಿವಂತ ತೋರಿಸಿದ್ರು. ಹೋಗೋ ಟೈಮ್ಗೆ ಅವ ಮೂರನೇ ದಿವಸ 5 ದಿವಸ ಉಳಿತೈತಿ ಎಲೆಕ್ಷನ್, ಅಷ್ಟೊಳಗೆ ಕೊಡ್ಬೇಕಂದ್ರೆ ಮತ್ತೆ ಅದು 16,000 ಹಾಗೆ ಇಟ್ಬಿಟ್ಟು ಡೂಪ್ಲಿಕೇಟ್ ಓಟ್ಗಳು. ಸರಿ, 23ರವರೆಗೆ ಈ ಹೋರಾಟ ಹಾಗೆ ಇತ್ತು. ಹಾಗೆ ನಾವು ಕಂಟಿನ್ಯೂ ಮಾಡ್ಕೋತಾ ಇದೀವಿ. ನಮ್ಮಲ್ಲಿ ಪ್ರೂಫ್ ಅದ. ಅಲ್ಲ, ಒಂದು ಸೆಕೆಂಡ್. 23ಕ್ಕೆ ಮತ್ತೆ ನೀವು ಸ್ಪರ್ಧೆ ಮಾಡಿದ್ರಿ. ಹೌದ್ರಿ. 23ಗೆ ಸ್ಪರ್ಧೆ ಮಾಡಿದಾಗ ಅವಾಗ ಗ್ಯಾರಂಟಿ ತುರುಸು, ನಾಯಕರ ಉತ್ಸಾಹ, ಭಾರತ್ ಜೋಡೋ ನ್ಯಾಯ ಯಾತ್ರಾಗಳನ್ನು ಮತ್ತು 85,978 ಮತ ನೀವು ಆವಾಗ ತೊಗೊಂಡ್ರಿ. ಹೌದ್ರಿ. ಯತ್ನಾಳ್ ತೊಗೊಂಡಿದ್ದು 94,211 ಮತವನ್ನು ತೊಗೊಂಡ್ರು. ನಿಮಗೆ ಲೀಡಿಂಗ್ ವ್ಯತ್ಯಾಸ ಆಗಿದ್ದು 8,223. ಹಿಂದಿನ ಲೀಡಿಂಗಿಗೂ ಈಗಿನ ಲೀಡಿಂಗಿಗೂ 1,800 ಮತಗಳ ಡಿಫ್ರೆನ್ಸ್ ಆಯ್ತು ನಿಮಗೆ. ಹಿಂದಿನ ಲೀಡ್ ಎಷ್ಟಿತ್ತು ರೀ? 6,001. ನಾ ತಗೊಂಡಿದ್ದು ಈಗ ಹಿಂದಿನ ಲೀಡ್ಕಿಂತ ಹೆಚ್ಚು 16,000 ಹೋಟ್ ತಗೊಂಡಿನಿ. ಹೌದು. ಈ ಸರ್ತಿ ಹಿಂದಿನ ಬಾರಿ 69 ತೊಗೊಂಡಿದ್ರಿ, ಈ ಬಾರಿ 85,000 ತೊಗೊಂಡ್ರಿ, 16 ತೊಗೊಂಡ್ರಿ. ಇಲ್ಲಿ ಲೀಡಿಂಗ್ ಹಿಂದಿನ ಬಾರಿ ಕಡಿಮೆ ಇತ್ತು, ಈ ಬಾರಿ ಹೆಚ್ಚಿಗೆ ಆಯಿತು. ಇಲ್ಲಿ ಬೋಕಸ್ ಹೋಟ್ ಬಂದವ್ರಿ. ಎಷ್ಟು ಬಂದಿರ್ಬೋದು ಬೋಕಸ್? ಇಲ್ಲಿ 30,000 ಹೋಟ್ ಬೋಕಸ್ ಬಂದವ್ರಿ. ಬೆಲ್ಗಾಮ್ದು ಬಂದಾವ, ಸಾಂಗ್ಲಿದು ಬಂದಾವ, ನಮ್ಮ ಪಡ್ಸಲ್ಗಿ. ಅವ್ರು ಏನು ಮಾಡ್ಯಾರ, ಒಂದು 300 ಬ್ಯಾಂಕ್ ಅದ. ಆ ಬ್ಯಾಂಕ್ ಸಿಬ್ಬಂದಿ ಅಷ್ಟೇ ಕಾಸ್ಟ್ ಅವ್ರದ್ದು. ಅಲ್ಲಿಂದ 2 ಗಾಡಿ ಮಾಡೋದು. ಬಾರ್ಡರ್ ನಮ್ಗೆ ಹತ್ತೈತಿ. ಕಾಲೇ ಭಾಗದೊಳಗೆ ನಮ್ಮ ಮನೆ ಇರೋದು 300 ಮನೆ ಅದಾವ. ಒಂದು ಸಕ್ರೆ ತಾಂಡ, ಅಲ್ಲಿ 1,200 ಹೋಟ್ ಬರ್ತಾವೆ. ರಂಭಾಪುರ, ನಮ್ಮ ರಂಭಾಪುರದೊಳಗೆ ಹಿಡಿದೇ 400 ಮನೆ ಇಲ್ಲ. ರಂಭಾಪುರ ಆ್ಯಕ್ಷನ್ ಅವ್ರದ್ದು ಪೂರಾ ಆ ಭೂತ್ ಹಾಕ್ಯಾರ. ಬೇಕಾದ್ರೆ ಸುಳ್ಳಾದ್ರೆ ಬರಲಿ, ಆ ನಮ್ಮ ವಾದ ಹೋಟೆಲ್ ಇಷ್ಟೆ, ಈ ಹೋಟೆಲ್ ಇಷ್ಟೆ, ಇವು ಎಲ್ಲಿಂದ ಬಂದಾವ, ಅವ್ರು ಎಲ್ಲಿ ಅದಾರ, ಎಲ್ಲಿಂದ ಬಂದಾರ, ಅವರು ಮತಕ್ಷೇತ್ರ ನಾಟಕದೊಳಗಿರ್ತೈತಿ, ಸಿಟ್ಯಾಗ ಯಾಕೆ ಬಂದೈತಿ. ಸರಿ, ನೀವೇನು ಹೇಳಿದ್ರಿ, 30,000 ರಿಂದ 35,000 ಡೂಪ್ಲಿಕೇಟ್ ಹೋಟ್ ಆಗಿದ್ದಾವಂತ. ಹೌದ್ರಿ. ಅಂದರೆ ಇವೆಲ್ಲ ಹೋಟು BJP ಹೋಗಿದ್ದಾವೆ. BJPಗೆ ಹೋಗ್ಯಾವಿಲ್ರಿ. ಅವ್ರು ತಂದ ಸಾಲಾಗಿ ಇಳಿಸ್ಕೊಂಡು ಓಟ್ ಹಾಕ್ಯಾರ. ನಾವು ಮುಂಜಾನೆ 6ಕ್ಕೆ ಹಿಡಿದೀವ್ರಿ. ಎಸ್ ಸರ್, ನೀವು ಅಲ್ಲ ಇದು ಈ ಹೋಟು BJPಗೆ ಅಂತ ಹೇಳಿ. ಹೌದು. ಅದ ಯತ್ನಾಳವ್ರು ಮಾಡಿಸಿದಂತ ನೀವು ಹೇಳ್ತಾ ಇದ್ರಿ. ಆದರೆ ಇವ್ರ ಪ್ರಕಾರ 35,000 ಅಂದರೆ ಇವ್ರಿಗೆ ಇಲ್ಲಿ ಇರುವುದೇ 50,000 ಹೋಟಿಂಗ. ಹಿಂದೂ ಹೋಟ್ ನನಗೆ ಬಂದಾವ್ರಿ. ಮತ್ತೆ ಇಲ್ಲಿ ಒಂದು ಹಿಂದೂ ಹೋಟ್ನು 16,000 ರಿಂದ 18,000 ನಮ್ಗೆ ಹೋಟ್ ಹಾಕ್ಯಾರ ಇಲ್ಲಿ. ಹೌದಾ? ಮೈನಾರಿಟಿ ಹೋಟ್ ಎಷ್ಟಿದಾವೆ ಸರ್ ಇಲ್ಲಿ? ಮೈನಾರಿಟಿ ಹೋಟ್ 1,00,000 ಹೋಟ್ ಅದಾವ್ರಿ. ಅದರಲ್ಲಿ ಪೋಲಿಂಗ್ ಆಗಿದ್ದು ನಮಗೊಂದು 70,000 ತನಕ ಪೋಲಿಂಗ್ ಆಗ್ಯಾವ. 75,000 ತನಕ ಪೋಲಿಂಗ್ ಆಗ್ಯಾವ. ಒಂದು ಸೆಕೆಂಡ್ 2020 65,000 ತನಕ ಆಗೈತ್ರಿ. ನಮ್ಮ ಇರುದೇ 80,000 ಹೋಟ್ ಅದಾವ್ರಿ. ಅದರಾಗ 1,10,000 ತೋರಿಸ್ತಾರೆ ರೀ.
ಆ ಕಡೆ ಸತ್ತಿದ್ದು ಅವು ತೆಗ್ದಿಲ್ಲ. ಒಂದು 95,000 ಓಟ್ ನಿಮ್ಮ. ಹೌದ್ರಿ. 95. ಅದರಲ್ಲಿ ಪೋಲಿಂಗ್ ಆಗಿದ್ದು 65,000 ಮ್ಯಾಗ. ಯಾವಾಗ ಆಗೈತ್ರಿ ಇದು? 18ರಾಗೋ 23ರಾಗೋ? 18 18 ಒಳಗೆ. ಎಷ್ಟು ಪೋಲಿಂಗ್ ಆಗೈತ್ರಿ? 65 ತನಕ ಆಗೈತೆ. 60 ಹಿಡ್ಕೋರಿ. 65,000ರಿಂದ 60ರವರೆಗೆ ನಿಮ್ಮ ಪೋಲಿಂಗ್ ಆಗಿದ್ದಾವೆ. ಇದರಲ್ಲಿ ನಿಮಗೆ ಎಷ್ಟು ಬಂದಿದ್ದಾವೆ ಓಟ್? ಇದು ಮೈನಾರಿಟಿ ಪೂರಾ ನಮ್ಗೆ ಬಂದಾವ್ರಿ. ಹಿಂದೂಗಳೋದು 15ರಿಂದ 16,000 ಓಟ್ ಬಂದವ್ರಿ. ಮೈನಾರಿಟಿಯು 65 ಓಟ್ ಬಂದಿದ್ರೆ ಮತ್ತು ಹಿಂದೂಗಳು ಎಷ್ಟು ಬಂದಾವ ನಿಮಗೆ? 15,000 ತನಕ. 15,000 ಓಟ್. 65 ಪ್ಲಸ್ 60 ಹಿಡ್ಕೋರಿ. 60 ಪ್ಲಸ್ 15 ಎಷ್ಟಾತ್ರಿ? 75,000. ಹಾಗಾದ್ರೆ ನೀವೇ ಗೆಲ್ಲಬೇಕಾಗಿತ್ತು. ನಾವು ಗೆಲ್ಲಬೇಕೇ ಅಲ್ರಿ. ನಾವೇ ಗೆಲ್ಬೇಕು. ಮತ್ತೆ ಬೋಕಸ್ ಓಟ್ ಮಾಡ್ಯಾನಲ್ರಿ. ಆ ಬೋಕಸ್ ಓಟ್ನಿಂದ ಬೋಕಸ್ ಓಟ್ಲಿಂದ ಅವ್ರು ಗೆದ್ದಾರ. ಅಗಾರಿ ತೊರವಿ ತಾಂಡಿ ಬುತ್ನಾಳ್ ತಾಂಡ 3,000 ಓಟ್ ಅದಾವ. ಅಲ್ಲಿ 2,000 ಓಟ್ ತೋರಿಸ್ತಾರೆ. ಎಲ್ಲಿಂದ ಬರ್ತಾವ? ಅದು ರಮೇಶ್ ಜಿಗಜಿನಿ ಅವರ ಓಣಿರಿ. ಅದು ಬುತ್ನಾಳ್ ತಾಂಡ. ಸರಿ. ಈ ಬ್ಯಾರೆ ಊರ್ಲಿಂದ ಗಾಡಿ ಬರ್ತಾವ, ಗಾಡಿ ಓಟ್ ಹಾಕ್ತಾವ. ಎಲ್ಲಿಂದ ಬರ್ತಾವ ಓಟ್? ತಹಸೀಲ್ದಾರ್ ಆಫೀಸ್ದೊಳಗೆ ಪ್ಯೂನ್ಲಿಂದ DC ತನ BJP ಅವ್ರು ಕೆಲಸ ಮಾಡ್ಯಾರ. SP ಆಫೀಸ್ ಪೊಲೀಸ್ಲಿಂದ SP ತನ. ನಮ್ಮ ಹೋಟರ್ಗೆ ಹೋಗೋ ಟೈಮ್ಗೆ ಲಕಡಿಲಿಂದ ಹೊಡೆದಾರಿ. ಕಟ್ಗಿಂದ ಹೊಡೆದ ಹಾಂ, ತಡೆ ಆಜ್ಞೆ ಮಾಡ್ಲಕ್ಕ. ಮತ್ತು ಅದೇ MLA ಸಾಹೇಬರು ಹೋಗಿ ಅವ್ರ ಘನಮ್ಯಾನ್ ತಗೊಂಡು ನಮ್ಮ ಭೂತ ಹೊಡೆದಾರ. ಬೇಕಾದರೆ ವಿಡಿಯೋ ಕೊಡ್ತೀನಿ ಹೊಡೆದಿದ್ದವರು.